ಒಂದು ಕಡೆ ಸುಮಲತಾ ಅವರು ಪ್ರೆಸ್ ಮೀಟ್ ಮಾಡ್ತಾ ಇದ್ದಂತೆ ಇನ್ನೊಂದು ಕಡೆ ರಾಜ್ಯದ ಜನ ಈಗ ನೆನಪಾಗಿದ್ದಾರೆ. ಮಂಡ್ಯಕ್ಕೆ ಯಾರು ಬರ್ತಾರೋ ಬರ್ಲಿ ಅಂತ ಶೃಂಗೇರಿಯಲ್ಲಿ ಸಿಎಂ ಕುಮಾರಸ್ವಾಮಿ ಅವರು ಟಾಂಗ್ ಅನ್ನ ಕೊಟ್ಟಿದ್ದಾರೆ. ರಾಜ್ಯದ ಜನ ಬಹುಶಃ ಈಗ ಇವರಿಗೆಲ್ಲ ನೆನಪಾಗಿದ್ದಾರೆ. ಮಂಡ್ಯಕ್ಕೆ ಯಾರು ಬರ್ತಾರೋ ಬರ್ಲಿ ಅಂತ ಒಂದು ರೀತಿ ಸವಾಲಿನ ರೀತಿಯಲ್ಲಿ, ಜೊತೆಗೆ ಇವತ್ತಿನ ಸುದ್ದಿಗೋಷ್ಠಿಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಶೃಂಗೇರಿಯಲ್ಲಿ ಸಿಎಂ ಕುಮಾರಸ್ವಾಮಿ ಅವರು. ಒಂದು ಕಡೆ ತಮ್ಮ ಪುತ್ರನೇ ಇದೀಗ ಅಖಾಡಕ್ಕೆ ಇಳಿದಿರೋದ್ರಿಂದ ಆ ಪುತ್ರನ ವಿರುದ್ಧ ಸುಮಲತಾ ಅವರು ಕಂಟೆಸ್ಟ್ ಮಾಡಿದ್ದಾರೆ. ಒಂದು ಕಡೆ ಚಿತ್ರರಂಗ ಬೆಂಬಲವಾಗಿ ನಿಂತ್ಕೊಂಡಿದೆ. ಇವತ್ತಿನ ಸುದ್ದಿಗೋಷ್ಠಿ ಒಂದು ಮೇಜರ್ ಹೈಲೈಟ್ ಕೂಡ, ಸ್ವತಂತ್ರ ಅಭ್ಯರ್ಥಿಯಾಗಿ ನಾನು ನಿಂತ್ಕೊಳ್ತಾ ಇದ್ದೀನಿ ಅಂತ ಸುಮಲತಾ ಅವರು ಘೋಷಣೆ ಮಾಡಿದ್ದು. ಸೊ ಮಂಡ್ಯಕ್ಕೆ ಯಾರೆಲ್ಲ ಬರ್ತಾರೋ ಬರ್ಲಿ, ಬಂದು ಏನ್ ಮಾತಾಡ್ತಾರೋ ನೋಡೋಣ. ಸಿನಿಮಾದವರಿಗೆ ಈಗ ಜನರ ನೆನಪಾಗಿದೆ, ಯಾರು ಬರ್ತಾರೋ ಬರ್ಲಿ ಸಂತೋಷ ಅಂತ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಸಿಎಂ ಕುಮಾರಸ್ವಾಮಿ ಅವರು ಶೃಂಗೇರಿ. ಯಾಕೆ ತಲೆ ಕೆಡಿಸ್ಕೊತೀರಿ? ಬನ್ನಿ, ಎಲ್ಲಾರು ಸಿನಿಮಾದವರು ಎಲ್ಲಾ ಬಂದು ಪಾಪ ಈಗ ರಾಜ್ಯದ ಜನತೆ ಬಗ್ಗೆ ಏನು ಬಂದಿದ್ದಾರೆ, ಬರ್ಲಿ ಸಂತೋಷ. ಬನ್ನಿ ನೋಡೋಣ ಮಂಡ್ಯ ಜಿಲ್ಲೆ ಜನದ ಪರವಾಗಿ ಏನೇನು ಮಾತಾಡ್ತಾರೆ ಮಾತಾಡಿ. ಯಾಕೆ ತಲೆ ಕೆಡಿಸ್ಕೊತೀರಿ? ಬನ್ನಿ, ಎಲ್ಲಾರು ಸಿನಿಮಾದವರು ಎಲ್ಲಾ ಬಂದು ಪಾಪ ಈಗ ರಾಜ್ಯದ ಜನತೆ ಬಗ್ಗೆ ಏನು ಬಂದಿದ್ದಾರೆ, ಬರ್ಲಿ ಸಂತೋಷ. ಬನ್ನಿ ನೋಡೋಣ ಮಂಡ್ಯ ಜಿಲ್ಲೆ ಜನದ ಪರವಾಗಿ ಏನೇನು ಮಾತಾಡ್ತಾರೆ ಮಾತಾಡಿ. ಯಾಕೆ ತಲೆ ಕೆಡಿಸ್ಕೊತೀರಿ? ಬನ್ನಿ, ಎಲ್ಲಾರು ಸಿನಿಮಾದವರು ಎಲ್ಲಾ ಬಂದು ಪಾಪ ಈಗ ರಾಜ್ಯದ ಜನತೆ ಬಗ್ಗೆ ಏನು ಬಂದಿದ್ದಾರೆ, ಬರ್ಲಿ ಸಂತೋಷ. ಬನ್ನಿ ನೋಡೋಣ ಮಂಡ್ಯ ಜಿಲ್ಲೆ ಜನದ ಪರವಾಗಿ ಏನೇನು ಮಾತಾಡ್ತಾರೆ ಮಾತಾಡಿ. ಯಾಕೆ ತಲೆ ಕೆಡಿಸ್ಕೊತೀರಿ? ಬನ್ನಿ, ಎಲ್ಲಾರು ಸಿನಿಮಾದವರು ಎಲ್ಲಾ ಬಂದು ಪಾಪ ಈಗ ರಾಜ್ಯದ ಜನತೆ ಬಗ್ಗೆ ಏನು ಬಂದಿದ್ದಾರೆ, ಬರ್ಲಿ ಸಂತೋಷ. ಬನ್ನಿ ನೋಡೋಣ ಮಂಡ್ಯ ಜಿಲ್ಲೆ ಜನದ ಪರವಾಗಿ ಏನೇನು ಮಾತಾಡ್ತಾರೆ ಮಾತಾಡಿ. ಇದು ಕುಮಾರಸ್ವಾಮಿ ಅವರ ಹೇಳಿಕೆ ಆದ್ರೂ ಕೂಡ ಸುಮಲತಾ ಸ್ಪರ್ಧೆಯಿಂದ ಸಿಎಂಗೆ ಮತ್ತಷ್ಟು ಟೆನ್ಷನ್ ಹೆಚ್ಚಾಗಿದೆ. ಇವತ್ತು ರಾತ್ರಿ ಮಂಡ್ಯ ಶಾಸಕರ ಜೊತೆ ಸಿಎಂ ಸಭೆಯನ್ನ ನಡೆಸುತ್ತಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನ ಈಗಾಗಲೇ ಸಿಎಂ ಕುಮಾರಸ್ವಾಮಿ ಅವರು ಕರೆದಿದ್ದಾರೆ. ಸ್ಪರ್ಧೆಯಿಂದ ಸಿಎಂಗೆ ಮತ್ತಷ್ಟು ಟೆನ್ಷನ್ ಹೆಚ್ಚಾಗಿದೆ. ಅದಕ್ಕೋಸ್ಕರ ಈಗ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಒಂದು ಮೀಟಿಂಗ್ ಅನ್ನ ಕರೆದಿದ್ದಾರೆ. ಮಂಡ್ಯ ಶಾಸಕರುಗಳ ಮೀಟಿಂಗ್ ಅದು. ಸಹಜವಾಗಿ ಇವತ್ತಿನ ಪ್ರೆಸ್ ಮೀಟ್ ನಲ್ಲಿ ನೋಡಿದಾಗ ಕುಮಾರಸ್ವಾಮಿ ಅವರು ಶೃಂಗೇರಿಯಲ್ಲಿ ರಿಯಾಕ್ಟ್ ಮಾಡಿದ್ದನ್ನು ಕೂಡ ನಾವಾಗಲೇ ಗಮನಿಸಿದ್ವಿ. ಸೊ ಯಾರೆಲ್ಲ ಬರ್ತಾರೋ ಬರ್ಲಿ ನೋಡೋಣ, ಅದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡೋದು ಬೇಡ ಅನ್ನೋ ರೀತಿಯಲ್ಲಿ ಮಾತನಾಡೋ ಪ್ರಯತ್ನವನ್ನ ಕುಮಾರಸ್ವಾಮಿ ಅವರು ಮಾಡಿದ್ರು. ಆದ್ರೆ ಮೇಲ್ನೋಟಕ್ಕಷ್ಟೇ ಅದು, ಒಳಗೆ ಸಾಕಷ್ಟು ಟೆನ್ಷನ್ ಇದೆ. ದರ್ಶನ್ ಯಶ್ ಸೇರಿ ಸಿನಿಮಾದವರು ಪ್ರಚಾರಕ್ಕೆ ಅಂತ ಬರ್ತಾ ಇದ್ದಾರೆ. ಸುಮಲತಾ ಸ್ಪರ್ಧೆಯಿಂದ ಆಗುವಂತಹ ಪರಿಣಾಮಗಳು ಏನೇನು, ನಿಖಿಲ್ ಗೆಲುವಿಗೆ ಮಾಡಬೇಕಾದ ತಂತ್ರಗಳ ಬಗ್ಗೆ ಇವತ್ತಿನ ಸಭೆಯಲ್ಲಿ ಚರ್ಚೆಯನ್ನ ಮಾಡ್ತಾರೆ. ಇನ್ನು ಜನರನ್ನ ತಮ್ಮತ್ತ ಸೆಳೆಯೋಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇಂಪಾರ್ಟೆಂಟ್ ಆಗಿ ಇವತ್ತು ಮೀಟಿಂಗ್ ಆಗುತ್ತೆ. ಇನ್ನು ಮಂಡ್ಯದ ಶಾಸಕರು ಸಚಿವರ ಜೊತೆ ಸಿಎಂ ಕುಮಾರಸ್ವಾಮಿ ಅವರು ಚರ್ಚೆಯನ್ನ ಮಾಡ್ತಾರೆ. ಶೃಂಗೇರಿಯಿಂದ ಬೆಂಗಳೂರಿಗೆ ಬಂದ ತಕ್ಷಣ ಇವತ್ತು ರಾತ್ರಿ ಈ ಸಭೆ ಆಗುತ್ತೆ.